ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚಳಿ ಇರೋದ್ರಿಂದ ಒಂದು ಈವ್ನಿಂಗಿಗೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಖಾರವಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಅದೇನೆಂದರೆ ಆಲೂ ಬೋಂಡ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಸ್ನ ನೋಡಲಿಕ್ಕೆ ಈಸಿ ಆಗುತ್ತೆ. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ಎಲ್ಲ ರೆಸಿಪೀಸನ್ನು ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದಂತೂ ಈವ್ನಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್. ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತುಂಬಾ ಸೂಪರ್ ಆಗಿರೋಂಥ ಆಲೂ ಬೋಂಡ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಫಸ್ಟಿಗೆ ಆಲೂಗಡ್ಡೆನ 4 ಪೀಸ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ನನಗೆ 4 ಆಲೂಗಡ್ಡೆಗೆ ಒಂದು 15 to 16 ಬೋಂಡ ರೆಡಿ ಆಗಿತ್ತು. ಆ ಕ್ವಾಂಟಿಟಿಯಲ್ಲಿ ನೀವು ಕೂಡ ಮಾಡ್ಕೋಬಹುದು. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು 2 ವಿಸಿಲ್ನ ಕೂಗೋಕ್ಕೆ ಬಿಡ್ತೀನಿ. ಈ ಕುಕ್ಕರ್ ವಿಸಿಲ್ ಆಗೋ ಅಷ್ಟರಲ್ಲಿ ನಾವು ಇವಾಗ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 2 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಮಿರ್ಚಿ ಮಾಡೋಕ್ಕೆ ಬರುತ್ತಲ್ವ, ಆ ಹಿಟ್ಟನ್ನು 2 ಬೌಲಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ ಇದಕ್ಕೆ, ಯಾಕಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಅಜ್ವಾನು ಮತ್ತು ಒಂದು ಚಿಟಿಕೆ ಅಷ್ಟು ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಮೇಲೆ ನೀರನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಮಿರ್ಚಿ ಮಾಡೋಕ್ಕೆ ಹಿಟ್ಟು ಮಾಡ್ತೀವಲ್ವ, ಅದಕ್ಕಿಂತ ಇದು ಸ್ವಲ್ಪ ಗಟ್ಟಿಗಿರಬೇಕಾಗುತ್ತೆ. ಯಾಕಂದರೆ ಆಲೂಗಡ್ಡೆಗೆ ಈ ಹಿಟ್ಟು ಅಂಟ್ಕೋಬೇಕಲ್ವ, ಹಾಗಾಗಿ ತೀರಾ ತೆಳುವಾಗಿಬಿಟ್ರೆ ಅದು ಹಾಗೆ ಹಿಟ್ಟು ನಿಲ್ಲೋದಿಲ್ಲ ಆಲೂಗಡ್ಡೆ ಮೇಲೆ, ಹಾಗೆ ನಮಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ನೀವು ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ಕನ್ಸಿಸ್ಟೆನ್ಸಿನ ತೋರಿಸ್ತೀನಿ. ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಕಲಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಎಲ್ಲೂ ಗಂಟಿಲ್ಲದೆ ಇರೋ ಥರ ನೀಟಾಗಿ ನೀವು ಇದನ್ನು ಕಲಿಸ್ಕೊಳ್ಳಿ. ನೋಡಿ ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೊಂಡ್ರೆ ನಿಮಗೆ ಬೋಂಡ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ. ಇವಾಗ ಇದು ಕಲಸಿಟ್ಟಿರೋ ಹಿಟ್ಟನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಕುಕ್ಕರ್ ಕೂಡ 2 ವಿಸಿಲ್ ಕೂಗಿದೆ. ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಇದು 2 ವಿಸಿಲ್ಗೆ ಅಷ್ಟೇ ಬಿಟ್ಟಿದ್ದೀನಿ ನಾನು. ಇವಾಗ ಈ ಆಲೂಗಡ್ಡೆನ ನೀಟಾಗಿ ಸಿಪ್ಪೆನ ತಗೋಬೇಕಾಗುತ್ತೆ. ಎಲ್ಲ ಆಲೂಗಡ್ಡೆದು ಸಿಪ್ಪೆನ ತಗೊಂಡು ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಪ್ರತಿಯೊಂದು ಆಲೂಗಡ್ಡೆ ಎಲ್ಲೂ ದಪ್ಪ ಆಲೂಗಡ್ಡೆ ನಮಗೆ ಬರಬಾರ್ದು. ಆ ರೀತಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬಾಯಲ್ಲಿ ಅಲ್ಲೊಂದು ಆಲೂಗಡ್ಡೆ ಬಂದುಬಿಟ್ರೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಇದು ಒಂಥರ ಸಪ್ಪಗೆ ಖಾರ ಫೀಲ್ ಬರುತ್ತೆ. ಹಾಗಾಗಿ ಎಲ್ಲೂ ಒಂದು ದೊಡ್ಡ ಆಲೂಗಡ್ಡೆ ಸಿಗ್ಲಾರ್ದಂಗೆ ನೀಟಾಗಿ ಇದನ್ನು ನಾವು ಪ್ರತಿಯೊಂದು ಕಡೆನೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ತೋರಿಸ್ತೀನಲ್ಲ, ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಆಮೇಲೆ ಇದಕ್ಕೆ ನಾನೇನು ಮಾಡ್ತೀನಿ, ಮತ್ತೆ ಖಾರದ ಪುಡಿ ಹಾಕ್ಬೇಕು. ಹಾಗಾಗಿ ಅಲ್ಲಿಗೆ ಸ್ವಲ್ಪ ಹಾಕಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಇಲ್ಲಿ ಮತ್ತೆ ನಾನು ಒಂದು 1/4 ಚಮಚದಷ್ಟು ಖಾರದ ಪುಡಿ, ಒಂದು 1/4 ಚಮಚದಷ್ಟು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹಂಗಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಈರುಳ್ಳಿ ಸಿಕ್ಕರೆ ನಮಗೆ ಟೇಸ್ಟ್ ಸೂಪರಾಗಿರುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಕಲಿಸ್ಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ಉಂಡೆ ಕಟ್ಕೊಳ್ತಾ ಬನ್ನಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಸಣ್ಣದು ಕಟ್ಕೊಳ್ಳಿ, ದೊಡ್ಡವರೇ ಇದ್ದರೆ ಸ್ವಲ್ಪ ದೊಡ್ಡದು ಕಟ್ಕೊಳ್ಳಿ. ಈ ರೀತಿ ಎಲ್ಲ ಆಲೂಗಡ್ಡೆನೂ ಕ್ಲೀನಾಗಿ ನಾವು ಉಂಡೆನ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನನಗೆ ಇಲ್ಲಿ 4 ಆಲೂಗಡ್ಡೆಗೆ 15ರಿಂದ 16 ಆಲೂ ಬೋಂಡ ಉಂಡೆ ರೆಡಿಯಾಗಿದೆ. ಇವಾಗ ನಾನು ಚೆನ್ನಾಗಿ ಎಣ್ಣೆನ ಕಾಯೋಕ್ಕೆ ಇಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಆಮೇಲೆ ನಾವು ಕಟ್ಟಿರೋ ಅಂಥ ಉಂಡೆನ ನಾವು ಕಲಸಿಟ್ಟಿರೋ ಅಂಥ ಹಿಟ್ಟಿಗೆ ಹಾಕ್ಕೊಂಡು ಕ್ಲೀನಾಗಿ ಕೋಟ್ ಮಾಡ್ಕೋಬೇಕು. ಆ ಹಿಟ್ಟಿಂದ ಎಲ್ಲೂ ನಮಗೆ ಆಲೂಗಡ್ಡೆ ಅಷ್ಟೇ ಕಾಣಬಾರ್ದು. ಆ ಥರ ಇದನ್ನು ಕ್ಲೀನಾಗಿ 2 ಸೈಡು ತಿರುಗಿಸಾಕಿ ಕ್ಲೀನಾಗಿ ಕೋಟ್ ಮಾಡಿ ಕಾದಿಟ್ಟಿರೋ ಅಂಥ ಎಣ್ಣೆಗೆ ನಾವು ಒಂದೊಂದೇ ಬೋಂಡನ ಬಿಡ್ತಾ ಹೋಗಬೇಕು. ಇದು ಒಂದು ಸೈಡ್ ಪೂರ ಬೆಂದಾದಮೇಲೆ ಮತ್ತೆ ಇದನ್ನು ತಿರುವಾಕಿ ಇನ್ನೊಂದು ಸೈಡ್ ಕೂಡ ಇದನ್ನು ಕರಿಬೇಕಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮೇಲೆ ಫುಲ್ಲು ಕ್ರಿಸ್ಪಿ ಬಂದಿರುತ್ತೆ, ನಾವು ಸೋಡಾದನ್ನ ಹಾಕಿರೋದ್ರಿಂದ. ಒಳಗಡೆ ಫುಲ್ ಸಾಫ್ಟಾಗಿರುತ್ತೆ. ಬಿಸಿ ಬೋಂಡಾನ ಟೀ ಜೊತೆ ಸವಿತಾ ಇದ್ದರೆ ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ ಈ ಚಳಿಗೆ ಬೆಸ್ಟ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನೋಡಲಿಕ್ಕೂ ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ಖಾರದ ಪುಡಿ ಹಾಕಿರೋದ್ರಿಂದ ಕಡಲೆ ಹಿಟ್ಟಿನ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ.
ಆಗಿರುತ್ತೆ, ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಿಜ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಮತ್ತು ಯಾವ ರೀತಿ ಮಾಡಿರಿ ಅಂತ ನಿಮ್ಮ ಹತ್ರ ರೆಸಿಪಿ ಕೂಡ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಕಲರ್ ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಅಂತ. ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ, ಟೇಸ್ಟ್ ಯಾವ ಥರ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸೂಪರ್ ಆಗಿರುವಂಥ ಆಲೂ ಬೋಂಡ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡಿ. ಈ ದಿನ ನಿಮಗೆ ಶುಭವಾಗಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.